ಮಾಡ್ತೀನಿ ಬಂದ್ರೆ ನೀವೇನು ಯೋಚನೆ ಮಾಡಬೇಡಿ. ನಾನು ನಿಮ್ಗೆ ರಕ್ಷಣೆ ಕೊಡ್ತೀನಿ, ನೀವು ಆರಾಮಾಗಿ ಟಚ್ ಮಾಡಿ. ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಾನು ನನ್ನ ಪಾಡಿಗೆ ಮಲ್ಕೋತೀನಿ, ನೀವು ಸೊಳ್ಳೆ ಓಡಿಸಿ. ಸೊಳ್ಳೆಗಳೇನೋ ಸತ್ತೋದ್ವು, ಜೊತೆಗೆ ನಮ್ಮ ಮ್ಯಾಂಡ್ರ ಚಪ್ಪಲಿನೂ ಕಿತ್ತೋಗ್ಬಿಟ್ರು. ಬೆಳಗ್ಗೆ ನಮಗೆ ಕಾದಿದೆ, ನಮಗೇನು ಗೊತ್ತಿಲ್ಲ ಅನ್ನೋರ್ ತರ ಇದ್ಬಿಟ್ರೆ ನಾವು ಸೇಫ್. ಜಾತಿ ಚಂಬಲ್ತೀನಿ ಇವರೇ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಗಂಡುಗಲೇಶ್ವರನ ದರ್ಶನ ಮಾಡಿಸೋದ್ ಬಿಟ್ಬಿಟ್ಟು ಜೋಡಿ ಎಕ್ಕಡಗಳ ದರ್ಶನ ಮಾಡಿಸಿದ್ರಲ್ಲ, ಕಾರಣವೇನು? ನೀವ್ ಮಾಡಿದ್ ಸರಿನಾ? ಅಯ್ಯೋ ಶಿವನೇ, ಇದೇ ನಮ್ಗೆ ಆಗಲ್ಲ ಅನ್ನೋದು. ತಾವು ಸುಖದ ಸುಪ್ಪತ್ತಿಗೆಯಲ್ಲಿ ಸುಖದಿಂದ ನಿದ್ದೆ ಮಾಡಲಿ ಎನ್ನುವ ಏಕಮಾತ್ರ ಕಾರಣಕ್ಕೆ ಬೆಳಗಿನ ಜಾವ 5 ಗಂಟೆವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸೊಳ್ಳೆ ಹೊಡಿತಾ ಬಿದ್ದಿದ್ನಲ್ಲ ರೇ. ಸೊಳ್ಳೆಗಳು ಓಡಿಸೋ ನೆಪ ಮಾಡ್ಕೊಂಡು ಚಪ್ಲಿ ಕಿತ್ತಾಕಿದಿರಲ್ಲ, ಇದ್ ಮಾಡೋದ್ ಸರಿನಾ? ಅಯ್ಯೋ ಶಿವನೇ, ಚಪ್ಲಿ ಕಿತ್ತೋಗ್ಬಿಡ್ತೇನ್ರಿ ನೋಡಿ. ಇದ್ದ ನನ್ಗೆ ಆಗಲ್ಲ ಅನ್ನೋದು. ಏನ್ ನನಗೇನ್ ಚಪ್ಲಿ ಕಿತ್ತಾಕೋದು ತಲೆ ಕೆಟ್ಟಿದೇನ್ರಿ? ಅಲ್ಲ, ಸೊಳ್ಳೆಗಳನ್ನ ಹೊಡಿಯಕ್ಕೆ ನನ್ ಚಪ್ಲಿನ ಯಾಕೆ ಯೂಸ್ ಮಾಡ್ಬೇಕಾಗಿತ್ತು? ರೇ ಜಾತಿ ಜಂಬಲ್ದಿನಿ ಅವ್ರೆ, ನೀವು ಪ್ರತಿಯೊಬ್ರು ಮನೆಗೂ ಕೇಳಿ ನೋಡಿ, ಈ ಸೊಳ್ಳೆಗಳನ್ನ ಜಿರ್ಲೆಗಳನ್ನ ಹೊಡೆಯೋದು ಚಪ್ಲಿನಲ್ಲೇ ಅಲ್ವೇನ್ರಿ ಮಾತ್ರ ಅವ್ರೆ? ಹೌದಮ್ಮ ಜಾಜಿ, ಬೆಳಿಗ್ಗೆ ಕಿತ್ತು ಹೋಗಿರೋ ಚಪ್ಪಲಿ ವಿಷಯ ಬಿಟ್ಬಿಡ್ಬಾರ್ದಾ? ನೋ, ನಾನು ಈ ವಿಷಯನ ಸುಮ್ನೆ ಬಿಡಲ್ಲ. ಈ ಚಪ್ಪಲಿ ಕಂಡ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ? ಎಲ್ಲ ನೀವೇ ಹಾಳು ಮಾಡಿದ್ದು. ಯಾರ ಕೈಗಾದ್ರೂ ಕೂಡಿ ಒಂದೆರಡು ಹುಲ್ಗೆ ಹಾಕ್ಸ್ಕೊಂಡ್ ಬರ್ತಾರೆ. ಯಾರ ಕೈಗೆ ಯಾಕೆ ಕೊಡ್ಬೇಕು? ಈ ಚಪ್ಪಲಿ ಕಿತ್ತಾಗಿರೋದು ನೀವೇ ತಾನೆ, ನೀವೇ ಹೋಗಿ ರಿಪೇರಿ ಮಾಡ್ಕೊಂಡು ಬನ್ನಿ. ಚಪ್ಪಲಿ ನನ್ನ ಬಾಳಿನ ಚಕ್ಕುಲಿ. ಚಪ್ಲಿನೇ ಚಕ್ಲಿ ಮಾಡ್ಕೊಂಬಿಟ್ಟವನೆ. ಅರಿವಿಲ್ಲದವನೇ ಸುಖಿ ಪರಮ ಸುಖಿ. ಯಾರ್ ಶಿವ ನೀನು? ಹುಚ್ಚಪ್ಪ. ಸರಿ ಕಣಪ್ಪ. ಏನವು? ನನ್ನ ಹತ್ರ ತುಂಬಾ ಚಪ್ಪಲಿ ಇದೆ ಗೊತ್ತಾ? ನನ್ನ ಹತ್ರನೂ ಇವೆ. ನಾನು ಚಪ್ಪಲಿ ತೋರಿಸ್ತೀನಿ, ನೀನು ಚಪ್ಪಲಿ ತೋರಿಸ್ತೀಯ? ತೋರಿಸ್ತೀನಪ್ಪ. ಹಾಗಿದ್ರೆ ನಾನು ಮೊದಲು ಈಗ ನೀನು ಚಪ್ಪಲಿ ತೋರಿಸು. ಹಲೋ, ಯಾರ್ರಿ? ನಾವ್ಯಾರ? ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಲೋನ್ ಕೊಡ್ತೀರಾ? ಅಯ್ಯೋ, ನಮಗ್ ಬೇಕಾಗಿಲ್ಲ ಕಣ್ರೆ. ಏನ್ ಕೆಲಸ ಮಾಡ್ತೀವ? ಎಂಡ್ರ ಚಪ್ಪಲಿ ಹೊಲ್ಸ್ಕೊಂಡು ಮನೆ ಕಡೆ ಬರ್ತಾ ಇದೀವಿ ನೋಡಿ. ಹವಿ, ಕಮ್ ಹಿಯರ್. ವಾಟ್ ಇಸ್ ದಿಸ್? ಬರೀ ಕೈ ಬೀಸ್ಕೊಂಡು ಬರ್ತಾ ಇದ್ದೀರಾ. ಚಪ್ಪಲಿ ಎಲ್ಲಿ? ಅದು ನಿಮ್ಮ ಚಪ್ಪಲಿ ಇದೆಯಲ್ಲ, ಚಪ್ಪಲಿ ಹೊಲ್ಕೊಡಕ್ಕೆ ಲೇಟ್ ಆಗುತ್ತೆ ಅಂತ ಯಾವಾಗ ಕೊಡ್ತಾನಂತೆ? ಅರೇ ಪಾಪ ಅವನು ಹೊಲ್ದ್ಬಿಟ್ಟು ನಿಯತ್ತಾಗಿ ಕೊಟ್ಟಿದ್ದ ಕಣ್ರಿ. ನಾನು ಆ ಚಪ್ಪಲಿಗಳನ್ನ ಕೈಲಿ ಹಿಡ್ಕೊಂಡು ದಾರಿ ಮಧ್ಯೆ ಬರ್ತಾ ಇದ್ದೆ. ಯಾವನ ಒಬ್ನು ಹುಚ್ಚ ಸಿಕ್ತ ಕಣ್ರಿ, ಎತ್ಕೊಂಡು ಹೋಗ್ಬಿಡದ. ಓ ಮೈ ಗಾಡ್, ನನ್ನ ಚಪ್ಪಲಿನ ಯಾವನ ಹುಚ್ಚಿಗೆ ಕೊಟ್ಟಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಹೋಗಿ ಆ ಚಪ್ಪಲಿ ತಗೊಂಬನ್ನಿ. ಏನ್ ಆಡೋ ಮಾತಿಗೆ ಒಂದ್ ಅರ್ಥ ಇದೆಯೇನ್ರಿ? ಹೇಳಿ ಕೇಳಿ ಅವ್ನು ಹುಚ್ಚ. ನಾನು ಕೇಳೋದಕ್ಕೆ ಅಂತ ಹೋಗಿದ್ರೆ ಕಲ್ ತಗೊಂಡು ಹೊಡೆದಿರೋನು. ಅದೆಲ್ಲ ನಂಗೆ ಗೊತ್ತಿಲ್ಲ, ಚಪ್ಪಲಿ ತಗೊಂಡ್ ಬನ್ನಿ. ಜಾತಿ ಚಂಬಲ್ದಿನಿ ಇವರೇ, ನೀವು ಈ ತರ ಪಟ್ಟು ಹಿಡಿತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ನಿಮಗೆ ಅಂತ ಹೊಸ ಚಪ್ಪಲಿ ತಂದಿದ್ದೀನಿ. ತಗೊಳ್ಳಿ. ಐ ಡೋಂಟ್ ಲೈಕ್ ದಿಸ್. ನನ್ಗೆ ಆ ಚಪ್ಪಲಿನೇ ಬೇಕು. ಲೇ, ಆ ಹುಚ್ಚ ಅಲ್ಲಿ ಕೂತಿದ್ದಾನೆ. ನಾನು ಅವ್ನು ಹೇಗಾದ್ರೂ ಯಾಮಾರ್ಸಿ ಈ ಕಡೆ ಕರ್ಕೊಂಡ್ ಬರ್ತೀನಿ. ಆಗ ನೀನು ಆ ಗೋಣಿಚೀಲ ಎತ್ಕೊಂಡು ಓಡಬಿಡು, ಸರಿನಾ? ಪಾಂಡುರಂಗ ಕೊಡೋ 1000 ರೂಪಾಯಿಲಿ 500 ರೂಪಾಯಿ ನಿನಗೆ, 500 ರೂಪಾಯಿ ನನಗೆ. ಪಾಂಡುರಂಗ, ಪಾಂಡುರಂಗ. ಏನ್ರಪ್ಪ? ಅಯ್ಯ, ಏನ್ರ? ಆ ಹುಚ್ಚಂಗ್ ಯಾಮಾರ್ಸಿ ಅವನ ಹತ್ರ ಇದೆ ಚಪ್ಪಲಿ ಚೀಲನೆ ತಕೊಂಡ್ಬಂದ್ಬಿಟ್ಬೋ. ಬೇಷ್ ಕಂಡ್ರ, ಈ ಕೆಲಸ ಮಾಡೋದಕ್ಕೆ ನೀವಿಬ್ರೇ ಲಾಯಕ್ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಮಸ್ತ್ರ. ನಮ್ ಸಾಹೇಬ್ರು ಸೋಸ್ತ್ರೆ. ಬಾರ ಶಿಸ್ಬೇಡ, ಬಾರ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋಬಾರ ಅನ್ಬೇಡ. ಇದೇ ಮನೆ? ಹೌದು ಸ್ವಾಮಿ, ಇದೇ ಮನೆ. ಆ ದಡಿ ಅವನಲ್ಲ, ಅವನೇ ಯಾಮರ್ಸಿದ್ದು. ಇಲ್ಲಿ ನೋಡಿ ಚಪ್ಪಲಿಗಳ ರಾಶಿ. ನೀವ್ ಅಂದ್ಕೊಂಡಾಗೆ ಇವ್ನು ಹುಚ್ಚ ಅಲ್ಲ, ಚಪ್ಲಿ ಕಳ್ಳ. ಮೇಡಮ್ ಕಲಿರೋ ಚಪ್ಪಲಿ. ಅಯ್ಯೋ, ಅದನ್ನ ಹಾಕಿಮ್ಮ. ಇದು ನಂದು. ಹಾಕಿಮ್ಮ, ಹೇಳ್ತೀನಿ. ಕದ್ದು ಮಾಲ್ನೆಲ್ಲ ತಗೊಂಡೋಗಿ ಸ್ಟೇಷನ್ ಎಕ್ಸಿಬಿಟ್ ಮಾಡ್ತೀವಿ. ಇವನ್ ಮೇಲೆ ಚಾರ್ಜ್ ಶೀಟ್ ಹಾಕಿ ಕೇಸ್ ಫೈಲ್ ಮಾಡ್ತೀನಿ. ಕೇಸ್ ಇತ್ಯರ್ಥ ಆದ್ಮೇಲೆ ಅವ್ರವ್ರ ಚಪ್ಲಿನ ಅವ್ರು ತಗೊಂಡು ಹೋಗ್ಬೋದು. ಈ ಕೇಸ್ ಮುಗಿಯೋದಕ್ಕೆ ಇನ್ನು ಎಷ್ಟು ದಿನ ಆಗ್ಬಹುದು? ಅಮ್ಮಮ್ಮ ಅಂದ್ರೆ 1 ವರ್ಷ.